ದಿ ಲಾಸ್ಟ್ ಲಿಟಲ್ ಪ್ರಿನ್ಸೆಸ್. ಒಂದು ಕಾಲದಲ್ಲಿ ಭವ್ಯವಾದ ಮತ್ತು ಸುಂದರವಾದ ಅರಮನೆಯಲ್ಲಿ ಲಿಲಿ ಎಂಬ ಸಿಹಿಯಾದ ಪುಟ್ಟ ರಾಜ್ಕುಮಾರಿ ವಾಸಿಸುತ್ತಿದ್ದರು. ಒಂದು ಬಿಸಿಲಿನ ಮುಂಜಾನೆ ಅವಳು ರಾಯಲ್ ಗಾರ್ಡನ್ಗಳ ಮೂಲಕ ದೂರ ಅಡ್ಡಾಡುತ್ತಾ ಹೋದಳು, ಚಿಟ್ಟೆಗಳನ್ನು ಹಿಂಬಾಲಿಸುತ್ತಿದ್ದಳು ಮತ್ತು ಹಾಡನ್ನು ಗುನುಗುತ್ತಿದ್ದಳು. ಅವಳು ಹೆಚ್ಚು ದೂರ ಹೋದಾಗ ಅವಳು ಆಳವಾದ ಹಸಿರು ಕಾಡಿನ ಹೃದಯದಲ್ಲಿ ಕಂಡುಕೊಂಡಳು. ಮೊದಲಿಗೆ ಲಿಲಿ ಹೆದರುತ್ತಿದ್ದರು. ಅವಳು ಸುತ್ತಲೂ ನೋಡಿದಳು ಮತ್ತು ಅವಳು ತನ್ನ ದಾರಿಯನ್ನು ಕಳೆದುಕೊಂಡಿದ್ದಾಳೆಂದು ಅರಿತುಕೊಂಡಳು. ಆದರೆ ನಂತರ ಏನೋ ಮಾಂತ್ರಿಕ ಸಂಭವಿಸಿದೆ. ಸೌಮ್ಯವಾದ ತಂಗಾಳಿಯು ಅವಳ ಕೆನ್ನೆಗಳನ್ನು ಬೀಸಿತು ಮತ್ತು ಮರಗಳು ಕಾಡಿನ ರಹಸ್ಯಗಳನ್ನು ಪಿಸುಗುಟ್ಟಿದವು. ಮಳೆಯು ಮೆಲ್ಲನೆ ಬೀಳಲು ಪ್ರಾರಂಭಿಸಿತು, ಎಲೆಗಳ ಮೇಲೆ ಸಣ್ಣ ಚಿಮ್ಮಿತು. ಲಿಲಿ ತನ್ನ ಚರ್ಮದ ಮೇಲೆ ಮಳೆಹನಿಗಳನ್ನು ಅನುಭವಿಸುತ್ತಾ ನಗುತ್ತಾ ಸುತ್ತಲೂ ಸುತ್ತಿದಳು. ಅವಳು ಎಂದಿಗೂ ಸ್ವತಂತ್ರಳಾಗಿರಲಿಲ್ಲ. ಮಂಜು ಸುತ್ತಿಕೊಂಡಿತು, ಕಾಡನ್ನು ಕನಸಿನ ಅದ್ಭುತಲೋಕವಾಗಿ ಪರಿವರ್ತಿಸಿತು. ಮಂಜಿನಿಂದ ಸಣ್ಣ ಕಣ್ಣುಗಳು ಮತ್ತು ಮೃದುವಾದ ಧ್ವನಿಗಳು ಕಾಣಿಸಿಕೊಂಡವು. ಪಕ್ಷಿಗಳು ಮಧುರವಾದ ಹಾಡುಗಳನ್ನು ಚಿಲಿಪಿಲಿ ಮಾಡಿದವು ಮತ್ತು ಬಣ್ಣದ ಚಿಟ್ಟೆಗಳು ಅವಳ ಸುತ್ತಲೂ ಹಾರಿದವು. ಅಳಿಲುಗಳು ಮತ್ತು ಮೊಲಗಳು ಪೊದೆಗಳಿಂದ ಇಣುಕಿ ನೋಡಿದವು, ಸಣ್ಣ ಸಂದರ್ಶಕನ ಬಗ್ಗೆ ಕುತೂಹಲದಿಂದ. ಲಿಲಿಯ ಆಶ್ಚರ್ಯಕ್ಕೆ ಪ್ರಾಣಿಗಳು ಮಾತನಾಡಲು ಪ್ರಾರಂಭಿಸಿದವು. ಕನ್ನಡಕವನ್ನು ಹೊಂದಿದ್ದ ಬುದ್ಧಿವಂತ ಮುದುಕ ಗೂಬೆ ಹೇಳಿತು, ಪ್ರಿಯ ರಾಜ್ಕುಮಾರಿ, ಚಿಂತಿಸಬೇಡ. ನಿಮ್ಮ ದಾರಿಯನ್ನು ಕಂಡುಕೊಳ್ಳಲು ನಾವು ನಿಮಗೆ ಸಹಾಯ ಮಾಡುತ್ತೇವೆ. ಹಕ್ಕಿಗಳು ಮೇಲೆ ಹಾರಿದವು, ಅವಳ ಮಾರ್ಗವನ್ನು ಮಾರ್ಗದರ್ಶಿಸಿದವು. ಒಂದು ಜಿಂಕೆ ಅವಳ ಪಕ್ಕದಲ್ಲಿ ನಡೆದು ಅವಳಿಗೆ ಸುರಕ್ಷಿತವಾದ ಹಾದಿಯನ್ನು ತೋರಿಸಿತು. ಆದರೆ ಅಳಿಲುಗಳು ಮುಂದೆ ಓಡಿ ರಸ್ತೆಯು ಸ್ಪಷ್ಟವಾಗಿದೆ ಎಂದು ಖಚಿತಪಡಿಸಿಕೊಂಡಿತು. ಸೂರ್ಯನು ಮತ್ತೆ ಬೆಳಗಲು ಪ್ರಾರಂಭಿಸಿದಾಗ ಮರಗಳು ಬೇರ್ಪಟ್ಟವು, ಅವಳ ಅರಮನೆಯ ದೂರದ ಗೋಪುರಗಳನ್ನು ಬಹಿರಂಗಪಡಿಸಿತು. ಲಿಲಿಯ ಕಣ್ಣುಗಳು ಸಂತೋಷದಿಂದ ಮಿಂಚಿದವು. ಅವಳು ತನ್ನ ಪ್ರತಿಯೊಬ್ಬ ಅರಣ್ಯ ಸ್ನೇಹಿತರನ್ನು ತಬ್ಬಿ ತನ್ನ ಹೃದಯದಿಂದ ಧನ್ಯವಾದ ಹೇಳಿದಳು. ಅವಳು ಮನೆಗೆ ತಲುಪಿದಾಗ ರಾಜ ಮತ್ತು ರಾಣಿ ಅವಳನ್ನು ಬಿಗಿಯಾಗಿ ಅಪ್ಪಿಕೊಂಡರು. ಆ ದಿನದಿಂದ ಲಿಲಿ ಆಗಾಗ್ಗೆ ಕಾಡಿಗೆ ಭೇಟಿ ನೀಡುತ್ತಿದ್ದರು. ಕಳೆದು ಹೋಗಲು ಅಲ್ಲ, ಆದರೆ ತನ್ನ ಮಾಂತ್ರಿಕ ಸ್ನೇಹಿತರನ್ನು ಭೇಟಿಯಾಗಲು ಮತ್ತು ಪ್ರಕೃತಿಯ ಅದ್ಭುತಗಳನ್ನು ಮತ್ತೆ ಮತ್ತೆ ಆನಂದಿಸಲು. ಮತ್ತು ಆದ್ದರಿಂದ ಪುಟ್ಟ ರಾಜ್ಕುಮಾರಿಯು ತನ್ನ ದಾರಿಗಿಂತ ಹೆಚ್ಚಿನದನ್ನು ಕಂಡುಕೊಂಡಳು. ಅವಳು ಎರಡನೇ ಮನೆಯನ್ನು ಕಂಡುಕೊಂಡಳು.